welcome back to Ballal's Caboose with Ashwini Shitty. Today I am sharing a special recipe, Mattu Gulla Bajji, and it is good to go with roti, chapati, dosa or rice. If you like this recipe or video, please give a big thumbs up and share it with your friends and families. For more yummy and interesting recipes, please subscribe my channel Ballal's Caboose. Don't forget to leave your valuable comments in the comment section given below. ರೋಟಿ, ಚಪಾತಿ, ದೋಸೆ ಹಾಗೂ ಅನ್ನದ ಜೊತೆಗೆ ಕಾಂಬಿನೇಷನ್ ಮಾಡಿಕೊಳ್ಳಬಹುದಾದ ಗುಳ್ಳದ ಬಜ್ಜಿ ಬ್ರಾಹ್ಮಣ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ 2 ಮಟ್ಟು ಗುಳ್ಳವನ್ನು ಚೆನ್ನಾಗಿ ತೊಳೆದುಕೊಂಡು ಅದರ ಚೊಟ್ಟನ್ನು ಕಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಹೋಳುಗಳನ್ನಾಗಿ ಕಟ್ ಮಾಡಿಕೊಳ್ಳುವ. ಮಟ್ಟುಗುಳ್ಳದ ಸೀಸನ್ ಇದು, ಸೊ ಅದರಿಂದ ಈ ಥರ ಸೈಡ್ ಡಿಶ್ ರೆಡಿ ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆಗ್ತದೆ ಅಂತ ಎಣಿಸ್ಕೊಂಡಿದ್ದೇನೆ. ಈ ಥರ ಡೈಸ್ ಮಾಡಿಕೊಂಡು ರೂಮ್ ಟೆಂಪರೇಚರ್ನ ನೀರಿನಲ್ಲಿ ಸುಮಾರು ಅರ್ಧ ಗಂಟೆಗಳಷ್ಟು ಕಾಲ ಡಿಪ್ ಮಾಡಿಕೊಳ್ಬೇಕು, ನೆನೆಸಿಡಬೇಕು, ಮುಳುಗಿಸಿಡಬೇಕು ಅಷ್ಟೇ. ಇದರ ಕಟ್ ಮಾಡಿದ ತೊಟ್ಟನ್ನು ದೋಸೆ ಹೆಂಚಿಗೆ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಅರ್ಧ ಗಂಟೆ ಇಟ್ಟು ಬಿಟ್ಟರೆ ಆಯಿತು. ಆಫ್ಟರ್ ಹಾಫ್ ಆನ್ ಅವರ್ ಈ ಥರ ಕಲರ್ ಆಗ್ತದೆ ನೋಡಿ, ಅದರ ಚೊಗರೆಲ್ಲ ಬಿಟ್ಕೊಳ್ತದೆ. ಕೈ ಬೆರಳುಗಳ ಸಹಾಯದಿಂದ ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡು ನೀರನ್ನು ಡ್ರೈನ್ ಮಾಡಿ 1-2 ಬಾರಿ ರಿನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಬಿಸಿಯಾದ ಪಾತ್ರೆಗೆ 2.5 ಇಂದ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಇದು ಗುಳ್ಳವನ್ನು ಬೇಯಿಸ್ಕೊಳ್ಳಿಕ್ಕೆ. ನೋಡಿ, 2.5 ಇಂದ 3 ಗ್ಲಾಸ್ನಷ್ಟು ನೀರು. 1/4 ಕಪ್ನಷ್ಟು ಬೆಲ್ಲ ತುರಿದುಕೊಳ್ಳಿಲ್ಲ, ಯಾಕಂದರೆ ಬಿಸಿಗೆ ನೀರಾಗ್ತದೆ ಎನ್ನುವ ಕಾರಣದಿಂದ. 3 ಸ್ಪೂನ್ ಹುಣಸೆ ಹಣ್ಣಿನ ರಸ, 4 ಗ್ರೀನ್ ಚಿಲ್ಲೀಸನ್ನು ಉದ್ದಗೆ ಹೆಚ್ಚಿಕೊಂಡು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನಂತರ ಡೈಸ್ ಮಾಡಿದಂತಹ ಗುಳ್ಳದ ಹೋಳುಗಳು. ಈ ಗುಳ್ಳ ಬೇಯಲಿಕ್ಕೆ ಮೀಡಿಯಂ ಫ್ಲೇಮಲ್ಲಿ 15 ಮಿನಿಟ್ಸ್ ಬೇಕು. ಮಿಡಲಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರುವ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟಿರ್ ಒಕೇಶನಲಿ ಅಷ್ಟೇ. ಸ್ಟಿರ್ ಒಕೇಶನಲಿ, ಯಾಕಂದರೆ ಮೇಲಿನ ಹೋಳುಗಳು ಕರೆಕ್ಟಾಗಿ ಬೇಯಬೇಕಲ್ಲ. ನೋಡಿ, ಆಫ್ಟರ್ 15 ಮಿನಿಟ್ಸ್ ಇದರ ಕಲರ್ ಚೇಂಜ್ ಆಗಿದೆ ಹಾಗೂ ಸಾಫ್ಟ್ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ತಣ್ಣಗಾದ ನಂತರ ಪುನಃ ಕೈ ಬೆರಳುಗಳ ಸಹಾಯದಿಂದ ಕರೆಕ್ಟಾಗಿ ಇದನ್ನು ಕಿವುಚಿಕೊಳ್ಳುವ. ಕಂಪ್ಲೀಟಾಗಿ ಕೂಲ್ ಡೌನ್ ಆಗಲಿ. ನಂತರ ಹೀಗೆ ಅದರ ಸಿಪ್ಪೆಗಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಗ್ರೀನ್ ಚಿಲ್ಲೀಸು ಒಟ್ಟಿಗೆ ಬಂದರೆ ಪರವಾಗಿಲ್ಲ, ಯಾಕಂದರೆ ಆಲ್ರೆಡಿ ಇದು ಗ್ರೀನ್ ಚಿಲ್ಲೀಸ್ ಖಾರವನ್ನು ಬಿಟ್ಕೊಂಡಿರ್ತದೆ, ಸೊ ಸಪ್ರೇಟ್ ಮಾಡ್ಕೊಳ್ಬಹುದು. ಈ ಡಿಶ್ ನಿಮಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್. ಸೊ ಇವತ್ತೇ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ನಿಮ್ಮ ಕಮೆಂಟ್ಸ್ ಆ್ಯಂಡ್ ಸಜೆಷನ್ಸ್ ನನಗೆ ಒಂದು ಇನ್ಸ್ಪಿರೇಷನ್. ಸೊ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಈ ಥರ ಸಪ್ರೇಟ್ ಮಾಡಿಕೊಂಡೆ ನೋಡಿ. ನಂತರ ಇದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಉಪ್ಪು ಹುಳಿ ಖಾರ ನೋಡಿ ಫ್ರೆಂಡ್ಸ್. 3 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದೆ. ತೆಂಗಿನ ಎಣ್ಣೆಯು ಒಳ್ಳೆ ಫ್ಲೇವರನ್ನು ಕೊಡ್ತದೆ, ಸೊ ಆದಷ್ಟು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ. 1 ಸ್ಪೂನ್ನಷ್ಟು ಸಾಸಿವೆ ಕಾಳು,
ಸಾಸಿವೆ ಚಟಪಟ ಹೇಳಿದ ತಕ್ಷಣ 1 ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕುವ. ಎರಡು ಗ್ರೀನ್ ಚಿಲ್ಲೀಸನ್ನು ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ರೆಡ್ ಚಿಲ್ಲೀಸ್, ಸಾರಿ ಫ್ರೆಂಡ್ಸ್, ರೆಡ್ ಚಿಲ್ಲೀಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೆ. handful of curry leaves, ಅರ್ಧ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್, ನಂತರ ಲಾಸ್ಟಿಗೆ ಪಿಂಚ್ ಆಫ್ ಇಂಗು, ಸ್ವಲ್ಪವೇ ಸಾಕು, ಇಂಗನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ. ಗುಳ್ಳ ವಾಯು ಆಗ್ತದೆ ಅಂತ ಹೇಳುವವರು ಇಂಗನ್ನು ಹಾಕಿಕೊಳ್ಳಿ. ನಂತರ ಇದನ್ನು ಮೊದಲೇ ರೆಡಿ ಮಾಡಿದ್ದ ಬಜ್ಜಿಗೆ ಪೋರ್ ಮಾಡಿದರೆ ಮಟ್ಟುಗುಳ್ಳದ ರುಚಿಯಾದ ಯುನೀಕ್ ಆದ ಬಜ್ಜಿ ಈಸ್ ರೆಡಿ ಟು ಸರ್ವ್. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. Thanks for watching.